ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ಕೂಡ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಮತ್ತು ಏನು ಅನಿಸಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಒಂದು ವಿಡಿಯೋ ಏನಂತಂದರೆ, ನಾನೇನು ಡೈಲಿ ವ್ಲಾಗ್ ಮಾಡ್ತಾಯಿಲ್ಲ. ಏನು ಅಂತಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟು 1.5 ವರ್ಷ ಆಗ್ತಾ ಬರ್ತಾ ಇದೆ. ಸೊ ನಾನು ಇನ್ನೂ ಮಾನಿಟೈಸೇಷನ್ ಆಗಲಿ ಅಥವಾ ಅರ್ನಿಂಗ್ಸ್ ಆಗಲಿ ಏನೂ ಕೂಡ ಬಂದಿಲ್ಲ. ಸೊ ಅದು ಟಾಪಿಕ್ ಬೇರೆ. ಇವಾಗ ಏನಂತಂದರೆ, ನಾನು ರೀಸೆಂಟಾಗಿ ಬೇರೆ ಫೋನಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ನಾನು ಟೈಪ್ ಮಾಡಿದೆ. ಓಕೆನಾ, ಸರ್ಚಿಂಗ್ ಆಪ್ಷನ್ಸಲ್ಲಿ ಈಗ ನಿಮಗೆ ನಾರ್ಮಲಾಗಿ ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೀವು ಸರ್ಚ್ ಮಾಡ್ತೀರಲ್ಲ. ಸೊ ಅದೇ ಥರ ನಾನು ನನ್ನ ವ್ಲಾಗ್ ನೇಮ್ನ ಹಾಕಿ ನಾನು ಸರ್ಚಿಂಗ್ ಲಿಸ್ಟೆಲ್ಲ ಟೈಪ್ ಮಾಡಿದೆ, ಶಿಲ್ಪಾಶ್ರೀ ವ್ಲಾಗ್ ಅಂತ. ನಾನು ಲಿಂಕ್ ಕಳಿಸಿ ನಾನು ಅದನ್ನು ಎಷ್ಟೊಂದು ಜನಕ್ಕೆ ನಾನು ಅದನ್ನು ಲಿಂಕ್ ಕಳಿಸಿದೆ. ವೀಡಿಯೋಸ್ ನೋಡಿ ಈ ಥರ ಹಿಂಗೆ ಹಾಕಿದ್ದೀನಿ ಯೂಟ್ಯೂಬಲ್ಲಿ ಅಂತೇಳಿ ಲಿಂಕ್ ಕಳಿಸಿದೆ. ಲಿಂಕ್ ಮೂಲಕ ಅವರು ವೀಡಿಯೋಸ್ ನೋಡ್ತಿರು, ಸಬ್ಸ್ಕ್ರೈಬ್ ಮಾಡ್ಕೋತಾಯಿದ್ರು. ಬಟ್ ಅದಲ್ಲೇ ನಾನು ಸರ್ಚಿಂಗ್ ಆಪ್ಷನಲ್ಲಿ ಬರುತ್ತಾ ಲಿಸ್ಟಲ್ಲಿ ಅಂತ ಅಂದ್ಬಿಟ್ಟು ನಾನು ಅದನ್ನು ಸರ್ಚಿಂಗ್ ಲಿಸ್ಟಲ್ಲೇ ಅದನ್ನು ಟೈಪ್ ಮಾಡಿದೆ. ನನ್ನ ಚಾನಲ್ ಹೆಸರು ಹಾಕ್ಬಿಟ್ಟು ಶಿಲ್ಪಾಶ್ರೀ ವ್ಲಾಗ್ ಅಂತ. ಸೊ ಅದು ಬಂತು ಸರ್ಚಿಂಗ್ ಲಿಸ್ಟಲ್ಲಿ. ಸೊ ನನ್ನದನ್ನು ಕೆಲವೊಂದು ಆಪ್ಷನ್ಸ್ ಇರುತ್ತೆ, ಅದನ್ನು ಆಪ್ಷನ್ಸ್ ನಾವು ಆನ್ ಮಾಡ್ಕೊಂಡಿರಬೇಕು. ನಾನು ಅದನ್ನು ಆನ್ ಮಾಡಿಬಿಟ್ಟಿದ್ದೆ. ಸೊ ಆನ್ ಮಾಡಿದ್ಮೇಲೆ ನಾನು ಅದು ನೋಡೋಕೆ ಹೋಗಿರಲಿಲ್ಲ. ಸೊ ಹಿಂಗೆ ಬೇರೆಯವ್ರಿಗೆ ವೀಡಿಯೋಸ್ನ ನೋಡಿ ಅಂತ ಹೇಳ್ಬೇಕಾದ್ರೆ ನಾನು ಟೈಪ್ ಮಾಡೋಣ ಬರುತ್ತಾ, ಅಲ್ಲೇ ಚೆಕ್ ಮಾಡೋಣ ಅಂತೇಳಿ ನಾನು ಅದನ್ನು ಮಾಡಿದ್ದು. ಸೊ ನಾನು ಯೂಟ್ಯೂಬಲ್ಲಿ ಸರ್ಚಿಂಗ್ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದಾಗ ಸೊ ಬಂತು ನನ್ನ ಚಾನಲ್ ನೇಮು ಶಿಲ್ಪಾಶ್ರೀ ವ್ಲಾಗ್ ಅಂತ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದೇ ಥರ ಕೆಲವೊಂದು ಈಗ ನ್ಯೂ ಸ್ಟಾರ್ಟೆಡ್ ಯೂಟ್ಯೂಬರ್ ಇರ್ತಾರೆ. ಓಕೆ, ನಾವು ಹೊಸದಾಗಿ ಇವಾಗ ಚಾನಲ್ ಸ್ಟಾರ್ಟ್ ಮಾಡೋರು ಆಗಿರ್ಬೋದು, ಅಥವಾ ಮಾಡ್ತಿರ್ತಾರೆ, ಆಲ್ರೆಡಿ ರನ್ನಿಂಗ್ ಇರುತ್ತೆ ಚಾನಲ್ಲು, ಅಥವಾ ಅವ್ರದ್ದು ಸರ್ಚಿಂಗ್ ಲಿಸ್ಟಲ್ಲಿ ಅವ್ರದ್ದು ಚಾನಲ್ ಬರ್ತಾ ಇರಲ್ಲ ಅಂತಂದರೆ ಕೆಲವೊಂದು ಸೆಟ್ಟಿಂಗ್ಸ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ವೈಟಿ ಸ್ಟುಡಿಯೋದಲ್ಲಾಗಿರ್ಬೋದು ಅಥವಾ ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಒಂದು ಚಾನಲ್ ಎಲ್ಲ ಐಡಿ ಹಾಕ್ಬಿಟ್ಟು ನೀವು ಅದನ್ನು ಸೆಟ್ಟಿಂಗ್ಸ್ ಆನ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ಮೇಲೆ ಸರ್ಚಿಂಗ್ ಲಿಸ್ಟಲ್ಲಿ ಬರೋದು. ಸೊ ಅದು ಒಂದಾದರೆ, ಮತ್ತು ನಾನು ಅದೇ ಥರ ಇನ್ನೊಂದೇನು ಟ್ರೈ ಮಾಡಿದೆ ಅಂದರೆ ಲೈಕ್ ಕ್ಯೂರಿಯಾಸಿಟಿ ಇರುತ್ತಲ್ಲ, ಸರ್ಚಿಂಗ್ ಲಿಸ್ಟಲ್ಲೇನೋ ಬಂತು ನನ್ನ ಚಾನಲ್ ನೇಮು. ಸೊ ಶಿಲ್ಪಾಶ್ರೀ ವ್ಲಾಗ್ ಅಂತ ಟೈಪ್ ಮಾಡಿದ್ರೆ ಆಲ್ಮೋಸ್ಟು ನನ್ನ ಹೆಸರಲ್ಲೇ ತುಂಬ ಜನ ಇದ್ದಾರೆ. ನಂದು SHILPA SHRI ಶಿಲ್ಪಾಶ್ರೀಗೆ RI ಬರುತ್ತೆ. ಬಟ್ ಇನ್ನು ಕೆಲವೊಬ್ಬರು ಯಾವ ಥರ ಅಂದರೆ ಕೊಟ್ಕೊಂಡಿದ್ದಾರೆ, ಅವರ ನೇಮು ಚಾನಲ್ ನೇಮ್ ಅಂತಂದರೆ SHREE ಕೊಟ್ಕೊಂಡಿರ್ತಾರೆ. ಈಗ ಶಿಲ್ಪಾ, ಓಕೆ, ಶ್ರೀಗೆ SHRI ನನ್ನ ಸ್ಪೆಲ್ಲಿಂಗ್ ಅದು ನಾನು ಕೊಟ್ಕೊಂಡಿರೋದು ನನ್ನ ಚಾನಲ್ಗೆ. ಬೇರೆಯೊಬ್ಬರು SHREE ಕೊಟ್ಕೊಂಡಿರ್ತಾರೆ, ಅದು ಕೂಡ ಶಿಲ್ಪಾಶ್ರೀನೇ ಆಗುತ್ತೆ, ಇದು ಕೂಡ ಶಿಲ್ಪಾಶ್ರೀನೇ ಆಗುತ್ತೆ. ಒಂದಷ್ಟು ಲಿಸ್ಟ್ ಬರುತ್ತೆ ಶಿಲ್ಪಾಶ್ರೀ ಅಂತ, ಶಿಲ್ಪಾಶ್ರೀ ವ್ಲಾಗ್ ಅಂತ ಟೈಪ್ ಮಾಡಿದಾಗ ಒಂದಷ್ಟು ಲಿಸ್ಟ್ ಬರುತ್ತೆ. ಆ ಲೀಸ್ಟಲ್ಲಿ ನಂದು ಕೂಡ ಇರುತ್ತೆ. ಬಟ್ ನಾನು ಕೆಳಗಡೆ ಇನ್ನೂ ಕೆಲವರು ಜನ ಇರ್ತಾರೆ. ಶಿಲ್ಪಾಶ್ರೀ ಅನ್ನೋದ್ರಲ್ಲಿ ಎಷ್ಟೊಂದು ಜನ ಇದ್ದಾರೆ. ಅದ್ರಲ್ಲಿ ಕೂಡ ಸ್ಪೆಲ್ಲಿಂಗ್ಸ್ ಎಲ್ಲ ಮಿಸ್ಟೇಕ್ಸ್ ಅಂತಲ್ಲ, ನಂದು SHRI, ಬಟ್ ಹೌದು SHREE, ಮತ್ತು ಶಿಲ್ಪಾಶ್ರೀ ಅಂತ ಕೊಟ್ಟು ಟೈಪ್ ಮಾಡಿಬಿಟ್ಟು ಸ್ಪೆಲ್ಲಿಂಗ್ ಕೊಟ್ಟಿರ್ತಾರೆ. ಅಥವಾ ಬೇರೆ ಏನಾದರೂ ನಂದು ವ್ಲಾಗ್ ಅಂತ ಹಾಕಿದ್ದೀನಿ. ಕೆಲವರು ಕಿಚನ್ನು ಅಥವಾ ಒಂದು ಅದೇ ಬೇರೆ ಥರ ಫ್ಯಾಷನ್ ಡಿಸೈನರ್, ಆ ಥರ ಬೇರೆ ಥರ ಅವ್ರು ಕೊಟ್ಕೊಂಡಿರ್ತಾರೆ. ಬಟ್ ಶಿಲ್ಪಾಶ್ರೀ ಅನ್ನೋದೇ ಟೈಪ್ ಮಾಡಿದ್ರೆ ನಂದು ಬರುತ್ತೆ, ಮತ್ತು ಸುಮಾರು ಜನದಿಷ್ಟು ಕೂಡ ಬರುತ್ತೆ. ಸೊ ನನಗೆ ನೋಡಿ ಖುಷಿ ಆಯಿತು, ಸರ್ಚಿಂಗ್ ಲಿಸ್ಟಲ್ಲಿ ನನ್ನ ಒಂದು ಚಾನಲ್ ನೇಮ್ ಬರ್ತಿದ್ದೆಲ್ಲ ಅಂತೇಳಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಅದೇ ಇನ್ನೊಂದು ಕ್ಯೂರಿಯಾಸಿಟಿ ನಾನೇನು ಮಾಡಿದೆ ಅಂದರೆ, ಕನ್ನಡ ವ್ಲಾಗರ್ ಅಂತ ನಾನು ಟೈಪ್ ಮಾಡಿದೆ. ಓಕೆನಾ, ಈಗ ತುಂಬ ಜನ ವ್ಲಾಗ್ ಮಾಡ್ತಾರೆ, ಎಲ್ಲರ ವ್ಲಾಗು ಕೂಡ ಕನ್ನಡ ವ್ಲಾಗರ್ ಅಂತ ಟೈಪ್ ಮಾಡಿದ ತಕ್ಷಣ ಬರಲ್ಲ. ಅದು ಮೇನ್ ಅಂತಂದರೆ, ತುಂಬ ವ್ಲಾಗಲ್ಲಿ ತುಂಬ ಜನ ವ್ಲಾಗ್ ಮಾಡಿಕೊಂಡು ಹೆಸರು ಮಾಡಿರೋರು, ಅಥವಾ ತುಂಬ ಫೇಮಸ್ ಆಗಿರೋರು, ಅರ್ನಿಂಗ್ಸ್ ಮಾಡ್ತಾ ಇರೋರು, ಈ ಥರ ಸಾಕಷ್ಟು ಜನದ್ದು ನೇಮ್ ಬರುತ್ತೆ ಲೀಸ್ಟಲ್ಲಿ.
ನಾನು ನಿಮ್ಗೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಬೇಕಾದ್ರೆ ನೋಡಿ ಡೌಟ್ ಇದ್ದರೆ. ಅದು ಒಂದೇನಂತಂದರೆ ನನ್ನ ಒಂದು ಖುಷಿಗೋಸ್ಕರ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡಿದ್ದೀನಿ ನಾನು. ಏನಕ್ಕೆ ಅಂತಂದರೆ ಕನ್ನಡ ವ್ಲಾಗರ್ ಅಂತ ನಾನು ಟೈಪ್ ಮಾಡಿದೆ, ಲೀಸ್ಟ್ ಬರುತ್ತೆ ಕೆಲವೊಂದಷ್ಟು. ಸ್ಯಾಮ್ ಸಮೀರ್ ಆಗಿರ್ಬೋದು, ಮಧು ಗೌಡ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಅಥವಾ ಒಂದಷ್ಟು ಜನ ಬರ್ತಾರೆ ವ್ಲಾಗರ್ ಟೈಪ್ ಲೀಸ್ಟಲ್ಲಿ ಟೈಪ್ ಮಾಡಿದಾಗ. ಸೊ ನಂದೇನಂತ ಇದೆ, ತುಂಬ ಜನ ಬಂದರು, ಐಶೂಸ್ ಆಗಿರ್ಬೋದು, ಮತ್ತು ಈ ರಂಜು, ಮತ್ತು ಯಾರ್ಯಾರೋ ತುಂಬ ಜನ ಬಂದರು. ಅದರಲ್ಲಿ ನನ್ನ ಹೆಸರು ಕೂಡ ಬಂತು ಆ್ಯಂಡ್ ನನ್ನ ಒಂದು ಚಾನಲ್ ಕೂಡ ಬಂತು. ಸೊ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಓಕೆ, ವ್ಲಾಗರ್ ಲಿಸ್ಟಲ್ಲಿ ನಾನು ಕೂಡ ಇದ್ದೀನಿ, ನನ್ನ ವಿಡಿಯೋ ಕೂಡ ಶೋ ಆಗ್ತಿದೆ ಅಂತ ಹೇಳಿ. ಸೊ ಖುಷಿ ಆಯಿತು ನನಗೆ. ಸುಪ್ರಿಯಾ ನೋಡಿರ್ಬೋದು ನೀವು, ಶಿಲ್ಪಾಶ್ರೀ ಅಂದರೆ ಲೈಕ್ ವ್ಲಾಗರ್, ಕನ್ನಡ ವ್ಲಾಗರ್ ಅಂತ ಟೈಪ್ ಮಾಡಿದಾಗ ಸುಪ್ರಿಯಾ ವ್ಲಾಗರ್ ಅಂತ ಸ್ಟಾರ್ಟಿಂಗ್ ಬರ್ತಾರೆ, ಅವ್ರದ್ದು ನೇಮ್ ಕೆಳಗಡೆ ನನಗೆ ಬಂತು. ಸೊ ಖುಷಿ ಆಯಿತು ನನಗಂತೂ. ಸೊ ಏನು ಅವ್ರ ಲೆವೆಲ್ಗೆ, ಅವ್ರ ರೇಂಜಿಗೆ ನಾವೆಲ್ಲ ವ್ಲಾಗರ್ ಏನಲ್ಲ, ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿರೋದು ಅಷ್ಟೇ ವ್ಲಾಗ್ ಮಾಡಬೇಕಂತ. ಬಟ್ ಅವರೆಲ್ಲ ತುಂಬ ನೇಮು ಫೇಮು ಆ್ಯಂಡ್ ಮನಿ ಅರ್ನಿಂಗ್ಸ್ ಎಲ್ಲ ಮಾಡಿದ್ದಾರೆ. ಬಟ್ ನಾವಿನ್ನೂ ಆ ಲೆವೆಲ್ಗೇನು ರೀಚ್ ಆಗಿಲ್ಲ. ಇನ್ನು ಏನು ಕೂಡ ನಮ್ಮದು A to Z ಏನೂ ಗೊತ್ತಿಲ್ಲ, ಗೊತ್ತಿದ್ರೂ ಕೂಡ ಇನ್ನು ಸಾಕ್ತಾ ಇದ್ದೀವಿ. ಇವಾಗ ಪಯಣ ಸ್ಟಾರ್ಟ್ ಆಗಿದೆ. ಬಟ್ ಏನಂತಂದರೆ ತುಂಬ ಬೇಗ ಒಂದು ಸರ್ಚಿಂಗ್ ಲಿಸ್ಟಲ್ಲಿ ಆಗಿರ್ಬೋದು ಹೆಸರು ಬಂದಿದ್ದು. ಮತ್ತು ವ್ಲಾಗರ್ ಅಂತ ನಾನು ಕನ್ನಡ ವ್ಲಾಗರ್ ಅಂತ ನಾನು ಟೈಪ್ ಮಾಡಿದಾಗ ನನ್ನ ಒಂದು ವಿಡಿಯೋ ಬಂತು, ನನ್ನ ಒಂದು ಚಾನಲ್ ಬಂತು. ಅದು ಯಾವ್ದು ಬಂತು ಅಂತಂದರೆ, ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಎಲ್ಲರೂ ನನ್ನನ್ನು ನೋಡಿ ಮತ್ತೆ ಪ್ರೆಗ್ನೆಂಟಾ, ಸೆಕೆಂಡ್ ಬೇಬಿನ ಅಂತ ಯಾಕೆ ಕೇಳ್ತಾರೆ ಅಂತ ನಾನು ಅದನ್ನು ಹಾಕಿದ್ದೆ. ಸೊ ಅದೇ ವಿಡಿಯೋ ನನಗೆ ಶೋ ಆಯಿತು, ನನ್ನ ಚಾನಲ್ ಕೂಡ ಅದೇ ಬಂತು. ಸೊ ಖುಷಿ ಆಯಿತು ನನಗೆ ನೋಡಿಬಿಟ್ಟು. ಓಕೆ, ಏನೋ ಒಂದು ಇದೆಯಲ್ಲಪ್ಪ, ನಮ್ಮದು ಒಂದು ಏನೋ ಟ್ರೈ ಮಾಡಿದ್ದಕ್ಕೆ ಮತ್ತು ಮಾಡ್ತಾ ಇರೋದಕ್ಕೇ ಏನೋ ಒಂದು ಪ್ರತಿಫಲನ ಸಿಗ್ತಾ ಇದೆ ಅಂತ ನೋಡಿ ನನಗೆ ಖುಷಿ ಆಯಿತು. ಸೊ ಏನೋ ಒಂದು ನಾವೊಂದು ಸ್ಟಾರ್ಟಿಂಗ್ ಏನು ಗೊತ್ತಾ, ಎಲ್ಲರಿಗೂ ಹೇಳೋದಿಷ್ಟೇ, ನಾವೇನು ಕೂಡ ನಮ್ಮಿಂದ ಏನೂ ಆಗಲ್ಲ, ನಮ್ಮಿಂದ ಆಗುತ್ತಾ ಆಗೋದೇ ಇಲ್ಲ ಅನ್ನೋ ಥರ ಕೂತ್ಕೊಂಡ್ರೆ ಯಾವುದೂ ಆಗೋದೇ ಇಲ್ಲ. ನಾನು ಕೂಡ ಅಷ್ಟೇ, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನಿಂದ ಆಗುತ್ತಾ, ಇದು ಸಕ್ಸಸ್ ಕಾಣ್ತೀನ ಇಲ್ವಾ, ಅಥವಾ ನೇಮು ಫೇಮು, ನನಗೆ ನೇಮು ಫೇಮ್ ಏನೂ ಬಂದಿಲ್ಲ, ಸಕ್ಸಸ್ ಅನ್ನೋದು ಇನ್ನೂ ಕೂಡ ಕಂಡಿಲ್ಲ. ಬಟ್ ಆದರೂ ಕೂಡ ನನ್ನಿಂದ ಆಗುತ್ತಾ, 4 ಜನ ನೋಡಿ ಇದನ್ನು ಮೆಚ್ಕೋತಾರ, ನನ್ನ ವೀಡಿಯೋಸ್ಗಳಿಗೂ ವ್ಯೂಸ್ ಬರುತ್ತಾ, ಸಬ್ಸ್ಕ್ರೈಬ್ ಮಾಡ್ಕೊತಾರ, ನನ್ನಿಂದ ಆಗುತ್ತಾ, ಮಗು ಕಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇದನ್ನು ಕೂಡ ಮಾಡ್ಬೋದಾ, ಕ್ಯಾರಿ ಮಾಡ್ಬೋದಾ ಅಂತ ಒಂದು ಮೈಂಡಲ್ಲಿ ಇರುತ್ತೆ. ಸೊ ಅದನ್ನು ಅಂದ್ಕೊಂಡು ಹಂಗೇ ಕುತ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಏನಾದರೂ ಆಗಲಿ ಮಾಡೇ ಬಿಡೋಣ, ನೋಡೇ ಬಿಡೋಣ, ಹಾಗೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಾವು ಮೂವ್ ಆದರೆ, ಏನೇ ಒಂದು ಟಫೆಸ್ಟ್ ಕೆಲಸ ಇದ್ರೂ ಕೂಡ ಅಟ್ಲೀಸ್ಟ್ ಆ ರೇಂಜ್ಗೆ ಹೋಗಿಲ್ಲ ಅಂದರೂ ಕೂಡ ಈ ರೇಂಜಿಗಾದರೂ ಬಂದೇ ಬರ್ತೀವಿ. ಆ ರೇಂಜ್ಗೆ ನಿಧಾನಕ್ಕೆ ಹೋಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಸೊ ನಾನು ಇದ್ದೇ ಒಂದು ಕಾನ್ಫಿಡೆನ್ಸಲ್ಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ಕೆಲವೊಂದಷ್ಟು ಜನ ಈಗ ನಾವು ಯೂಟ್ಯೂಬಲ್ಲಿ ಏನೋ ನಮಗೇನೋ ಗೊತ್ತಿಲ್ಲದರ ಟಾಪಿಕ್ಕು, ಅಥವಾ ಒಂದು ಅಡುಗೆನೇ ಆಗಿರ್ಬೋದು, ಅಥವಾ ಒಂದು ಸಾಂಗು, ಅಥವಾ ಒಂದು ಏನೇ ಒಂದೇ ಯೂಟ್ಯೂಬಲ್ಲಿ ಏನೇ ಸರ್ಚ್ ಮಾಡಿ, ಏನೇ ಒಂದು ಪ್ರತಿಯೊಂದು, ಈಗ ಒಂದು ಏನೇ ಬೇಕು ನಮ್ಗೆ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ ಅಂತಂದಾಗ ಎಲ್ಲವೂ ಕೂಡ ಯೂಟ್ಯೂಬಲ್ಲಿದೆ. ಓಕೆನಾ, ಒಂದು ಅಡುಗೆ ಮಾಡೋದು, ಒಂದು ಸ್ಯಾರಿ ಹಾಕ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಒಂದು ಏನೇ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ಯೂಟ್ಯೂಬಲ್ಲಿ ಅನ್ನೋದು ಸಿಗುತ್ತೆ. ಸೊ ಅದೇ ಥರ ನಾವು ಕೂಡ ನಮ್ಮ ಒಂದು ವ್ಲಾಗಲ್ಲಿ ಏನಾದರೂ ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದಕ್ಕೆ ಯೂಟ್ಯೂಬಲ್ಲಿ ನನ್ನ ಒಂದು ನೇಮು ಸರ್ಚ್ ಮಾಡಿದಾಗ ನೇಮ್ ಬರುತ್ತೆ. ಒಂದು ಸರ್ಚಿಂಗ್ ಲಿಸ್ಟಲ್ಲಿ ಕೂಡ ನನ್ನ ಹೆಸರು ಮತ್ತು ನನ್ನ ಚಾನಲ್ ಶೋ ಆಗುತ್ತೆ. ವ್ಲಾಗರ್ ಟೈಪಲ್ಲಿ ಕೂಡ ನನ್ನ ಹೆಸರು ಬರುತ್ತೆ ಅಂದರೆ ಒಂದು ಖುಷಿ ಪಡೋವಂಥ ವಿಷಯನೇ. ನನಗೇನೆ ಪೋಸ್ಟಲ್ಲಿ ನನ್ನ ಮೇಲೆ ನನಗೆ ಹೆಮ್ಮೆ, ಒಂದು ಪ್ರೌಡ್ ಫೀಲ್ ಆಗುತ್ತೆ. ಅಟ್ಲೀಸ್ಟ್ ನನಗೇನಂತಂದರೆ ಅರ್ನಿಂಗ್ಸ್ ಬಂದಿಲ್ಲ, ಮತ್ತೇನೋ ನಾನು
ಅಷ್ಟೊಂದು ನೇಮು ಫೇಮ್ ಆ ಥರ ಏನೂ ಮಾಡದೇ ಹೋದರೂ ಕೂಡ ಇಂಥ ಒಂದು ವಿಚಾರಗಳು ನಮಗೆ ಖುಷಿ ಕೊಡುತ್ತೆ. ಓಕೆ, ನಾನು ಮಾಡಿದ್ದಕ್ಕೂ ಕೂಡ ನನಗೆ ಸ್ಯಾಟಿಫೈ ಆಗಬೇಕು. ಬೇರೆಯವ್ರಿಗೆ ಆಗೋದೋ ಬಿಡೋದೋ ನನಗೆ ಗೊತ್ತಿಲ್ಲ. ಬೇರೆಯವ್ರಿಗೆ ಯಾವ ಥರ ಗೊತ್ತಾ, ಇವಳಿಗೆ ದುಡ್ಡು ಬಂದ್ರೇ ಅಥವಾ ಒಂದು 4 ಚೆನ್ನಾಗಿ ಗುರುತಿಸಿದ್ರೆ ನೇಮು ಫೇಮ್ ಮಾಡಿದ್ರೇ ಇವಳಿಗೆ ಸ್ಯಾಟಿಫೈ ಅಂತ ಬೇರೆಯವ್ರು ಅನ್ಕೋತಾರೆ. ಬಟ್ ನಮಗೆ ಆಗಲ್ಲ. ನಾವು ಪಟ್ಟಿರೋಂಥ ಒಂದು ಪ್ರಯತ್ನಕ್ಕೆ ನಮ್ಮ ಮೇಯ್ನಾಗಿ ಬೇಕಾಗಿರೋದೇನು, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ ತಕ್ಷಣ ಸಿಗಬೇಕು. ಓಕೆನಾ? ಈಗ ಪ್ರತಿಯೊಬ್ಬರು ವ್ಲಾಗ್ ಮಾಡ್ತಾರೆ, ಹೇಳೋದು ನಾನು, ಎಲ್ಲರೂ ವ್ಲಾಗ್ ಮಾಡ್ತಾರೆ. ಅವ್ರದ್ದು ಏನೇನು ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳದೆ ಇದ್ದರೆ ಅಥವಾ ಅವ್ರ ಚಾನಲ್ ಗ್ರೋ ಆಗದೆ ಇದ್ದಾಗ ಸರ್ಚಿಂಗ್ ಲಿಸ್ಟಲ್ಲಿ ಈಗ ಕೇಳ್ತಾರೆ ಅವರು. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ನಮ್ಮದು ಚಾನಲ್ ಇದೆ ಯೂಟ್ಯೂಬಲ್ಲಿ, ನಾನು ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಿರ್ತೀವಿ. ಬಟ್ ಇನ್ನೊಬ್ಬರು ನಮ್ಗೆ ಕೇಳ್ತಾರೆ, ನಿಮ್ಮ ಚಾನಲ್ ಹೆಸರೇನು ಹೇಳಿ, ಟೈಪ್ ಮಾಡ್ತೀವಿ, ಬರುತ್ತೆ ನೋಡ್ತೀವಿ, ನಾವು ಕೂಡ ಹೇಳಿ ಅಂತಂದಾಗ ನಾವು ಅದನ್ನ ಹೇಳ್ತೀವಿ ಅಂದ್ಕೊಳ್ಳಿ. ಅದು ಲೀಸ್ಟಲ್ಲಿ ಬರ್ದೇ ಇದ್ದಾಗ ಅವ್ರಿಗೆ ಹೆಂಗೆ ಅನಿಸುತ್ತೆ, ಇದು ಇನ್ನೂ ಏನು ಸ್ಟಾರ್ಟಿಂಗು, ಇನ್ನೂ ಗ್ರೋ ಆಗದೆ ಇರೋವಂಥ ಚಾನಲ್ ಇದು ಅಂತ ಸ್ವಲ್ಪ ನೋಡ್ತಾರೆ. ಸೊ ಅದಕ್ಕೇ ಈಗ ಎಷ್ಟು ಧೈರ್ಯವಾಗಿ ಹೇಳ್ಕೊಬೋದು. ಯಾವ ಥರ ಅಂದರೆ, ನಾನು ವ್ಲಾಗ್ ಮಾಡ್ತೀನಿ, ನಂದು ಕೂಡ ಒಂದು ಚಾನಲ್ ಇದೆ, ಬೇಕಾದ್ರೆ ಸರ್ಚ್ ಮಾಡಿ ಸರ್ಚಿಂಗ್ ಲಿಸ್ಟಲ್ಲಿ ನನ್ನ ನೇಮ್ ಬರುತ್ತೆ ಅಂತ ಕೂಡ ಹೇಳ್ಬೋದು. ಆವಾಗ ಸರ್ಚ್ ಮಾಡಿದಾಗ ನನ್ನ ನೇಮು ಯೂಟ್ಯೂಬಲ್ಲಿ ಶೋ ಆಗುತ್ತೆ. ಓಕೆನಾ? ಸೊ ಇದಕ್ಕಿಂತ ಖುಷಿ ಏನಿದೆ? ಅದೇ ಕಾನ್ಫಿಡೆನ್ಸ್ ಸಾಕು ನಮಗೆ. ಸರ್ಚಿಂಗ್ ಲಿಸ್ಟಲ್ಲಿ ನಮ್ಮ ಹೆಸರು ಬರ್ತಿದೆ ಮತ್ತು ಈ ವ್ಲಾಗರ್ ಅಂತ ಟೈಪ್ ಮಾಡಿದಾಗ ನನ್ನ ಹೆಸರು ಬರ್ತಿದೆ ಅಂತಂದಾಗ ಏನೋ ಒಂಥರ ಖುಷಿ, ಮತ್ತು ಏನೋ ಒಂದು ಪ್ರಯತ್ನ ಪಟ್ಟಿದ್ದಕ್ಕೂ ಒಂದು ಸ್ಯಾಟಿಫೈ ನಮ್ಗೆ ಆಗ್ತಿದೆ, ನಮ್ಮ ಮನಸ್ಸಾಕ್ಷಿಗೆ ತೃಪ್ತಿ ಕೊಟ್ಟರೆ ಸಾಕು ಅಂತ ನನಗನ್ಸುತ್ತೆ. ಸೊ ನನಗೆ ಅದೇ ಒಂದು ಪ್ರೌಡ್ ಫೀಲ್ ಆಗ್ತಾಯಿದೆ. ಸೊ ಅದೇ ಒಂದು ಖುಷಿ ನನಗೆ. ಸೊ ಯಾರೆಲ್ಲ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ನೀವು ಯೂಟ್ಯೂಬರ್ಸ್ ಇದ್ದೀರಾ, ಎಲ್ಲರೂ ಕೂಡ ನಿಮ್ಮ ಫೋನ್ಗಳಲ್ಲಿ ಆದಷ್ಟು ನೀವು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆನ್ ಮಾಡಿಕೊಂಡಾಗ ಮತ್ತು ನೀವು ಸೆಟ್ಟಿಂಗ್ಸ್ ಆನ್ ಮಾಡಿಕೊಂಡ್ರೂ ಕೂಡ ನಿಮ್ಮ ಒಂದು ವಿಡಿಯೋಸು ಏನಿರುತ್ತೆ ಅದು ತುಂಬ ಜನಕ್ಕೆ ಏನು ತಲುಪಿರಬೇಕು. ತುಂಬ ಅಂದರೆ ಯೂಟ್ಯೂಬೇ ರೆಕಮೆಂಡ್ ಮಾಡುತ್ತೆ ನಿಮ್ಮ ಒಂದು ಮಾಡ್ತಿರೋ ಒಂದು ವಿಡಿಯೋಗಳಿಗೆ ಚೆನ್ನಾಗಿ ವ್ಯೂಸ್ ಬಂದರೆ, ಇಷ್ಟು ಸೆಕೆಂಡ್ಸ್ ಅಥವಾ ಇಷ್ಟು ನಿಮಿಷ ಅಥವಾ ಇಷ್ಟು ಅವರಲ್ಲಿ ನಿಮ್ಮ ಒಂದು ವಿಡಿಯೋಗೆ ವ್ಯೂಸ್ ಬಂದರೆ ಯೂಟ್ಯೂಬೇ ಬೇರೆಯವ್ರಿಗೆ ರೆಕಮೆಂಡ್ ಮಾಡುತ್ತೆ. ಸೊ ಬೇರೆಯವ್ರಿಗೆಲ್ಲ ಹೋಗುತ್ತೆ ನಿಮ್ಮ ವಿಡಿಯೋಗಳು, ಆಗ ನಿಮಗೆ ವ್ಯೂಸ್ ಆಗುತ್ತೆ. ಸೊ ಆದಷ್ಟು ನೀವು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ವ್ಯೂಸ್ ಜಾಸ್ತಿ ಬಂದಷ್ಟು ನಿಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ, ಮತ್ತು ಸರ್ಚಿಂಗ್ ಲಿಸ್ಟಲ್ಲಿ ಕೂಡ ನಿಮ್ಮ ಹೆಸರು ಬರುತ್ತೆ. ಸೊ ನಾನು ಅರೌಂಡ್ ಇವಾಗ ನನ್ನ ಒಂದು ಚಾನಲಲ್ಲಿ 850 ಸಮಥಿಂಗ್ ಏನೋ ನನಗೆ ಫಾಲೋವರ್ಸ್ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಏನಂತಂದರೆ, ನಾನು ಇನ್ಸ್ಟಾದಲ್ಲಿ ನನಗೆ ಅಷ್ಟೊಂದು ಫಾಲೋವರ್ಸ್ ಇಲ್ಲ, ಮತ್ತು ನನಗೆ ಯಾರು ಅಷ್ಟೊಂದು, ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದಿದ್ದು ನಾನು ಕಮ್ಮಿನೇ. ಬಟ್ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದಾಗಿಂದ ನಾನು ಸೋಷಿಯಲ್ ಮೀಡಿಯಾ ಸ್ವಲ್ಪ ಪಬ್ಲಿಕ್ ಮಾಡಿದ್ದೀನಿ. ಅಲ್ಲೂ ಕೂಡ ನನಗೆ ಈವನ್ ಸಬ್ಸ್ಕ್ರೈಬರ್ಸ್ ನನಗೆ ಯೂಟ್ಯೂಬಲ್ಲಿ ಇದ್ದಾರೆ. ಬಟ್ ಬೇರೆ ಯಾವುದೇ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ನನಗೆ ಅಷ್ಟು ಫಾಲೋವರ್ಸ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ನನಗಿಲ್ಲ. ಸೊ ಯೂಟ್ಯೂಬಲ್ಲಿ ನನಗಿರೋದು ನಂಗೆ ತುಂಬಾ ಖುಷಿ ಇದೆ. ನನಗೆ ಬೇಕಾಗಿರೋದು ಮೇನ್ ಅಂತಲೇ ಯೂಟ್ಯೂಬು. ಸೊ ನಾನು ಇದರಲ್ಲಿ ಸಬ್ಸ್ಕ್ರೈಬರ್ಸ್ ಅಷ್ಟು ಆಗಿದ್ದಾರೆ ಅನ್ನೋ ಒಂದು ಖುಷಿ ಇದೆ. ಸೊ ನನಗೆ ಅಷ್ಟು ಆಗ್ತಾರ ಸಬ್ಸ್ಕ್ರೈಬರ್ಸು 1000 ಗಂಟ ಆಗುತ್ತಾ ಸಬ್ಸ್ಕ್ರೈಬರ್ಸು, 1000 ವಾಚ್ ಅವರ್ ಕಂಪ್ಲೀಟ್ ಮಾಡ್ತೀನ ಆ ಒಂದು ಏನು ಅಂದರೆ ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ, ಯಾವುದಕ್ಕೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಅದೆಲ್ಲ ರೂಲ್ಸ್ ಇರುತ್ತೆ. ಅದೆಲ್ಲ ನಾನು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನ ಅನ್ನೋ ಒಂದು ಕಾನ್ಫಿಡೆನ್ಸು ಅಂದರೆ ಮುಂಚೆ ಇರಲ್ಲ. ಬಟ್ ಅದನ್ನ ಆಗ್ತಾ ನಮ್ಮ ಪ್ರಯತ್ನ ಪಡ್ತಾ ಹೋದಾಗ ಅದು ನಮಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇರಬೇಕಾದ್ರೆ, ಈವನ್ ವಾಚ್ ಟೈಮ್ ಆಗಿರ್ಬೋದು, ಅದೆಲ್ಲ ನಮಗೆ ಗ್ರೋ ಆಗ್ತಾ ಇರ್ಬೇಕಾದ್ರೆ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ನಮಗೆ ಕೂಡ ಗೊತ್ತಾಗುತ್ತೆ. ಈವನ್ ನನಗೆ ಎಷ್ಟು ಅಂತಂದರೆ ವಾಚ್ ಟೈಮ್ ಬಂದ್ಬಿಟ್ಟು ನನಗೆ 2000 ಸಮಥಿಂಗ್ ಕಂಪ್ಲೀಟ್ ಆಗಿದೆ. ಇನ್ನು 2000 ಕಂಪ್ಲೀಟ್ ಆದರೆ ನನಗೆ ಮುಗೀತು. ಇನ್ನು ಸಬ್ಸ್ಕ್ರೈಬರ್ಸ್ ಬಂದು 1000 ಹಂಗೆ ಈಸಿಲಿ ಹಾಕ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಯಾವ ಥರ ಗ್ರೋ ಮಾಡ್ಕೋಬೇಕು ಅನ್ನೋದು ನನಗೆ ಇವಾಗ ಮೈಂಡ್ಸೆಟಲ್ಲಿ ಕೂತಿದೆ. ಇವನ್ ಗೊತ್ತಿದೆ ಕೂಡ ಈಗ ಯಾವ ಥರ ಗ್ರೋ ಮಾಡ್ಕೋಬೋದು, ಸಬ್ಸ್ಕ್ರೈಬರ್ಸ್ನ ಯಾವ ಥರ ನಮ್ಮ ಕಡೆ ಅಟ್ರಾಕ್ಟ್ ಮಾಡ್ಬೋದು ಅಂತ ಕೂಡ ಒಂದು
ಮೈಂಡಲ್ಲಿ ಬಂದಿದೆ, ಮತ್ತು ನಾಲೆಡ್ಜ್ ಕೂಡ ತಿಳ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಅಂದರೆ ಇವೆಲ್ಲ ತಿಳ್ಕೊಂಡಿರ್ಬೇಕು ಆ್ಯಸ್ ಎ ಯೂಟ್ಯೂಬರ್ ಆಗಿರ್ಬೋದು. ಯಾವ ಥರ ವ್ಯೂವರ್ಸ್ನ ನಮ್ಮ ಕಡೆ ಸೆಳೆಯೋದು, ಯಾವ ಥರ ತಮ್ಲೈನ್ ಹಾಕೋದು, ಅಥವಾ ಶಾರ್ಟ್ಸ್ ವೀಡಿಯೋಸ್ ಯಾವ ಥರ ಹಾಕಿ ಜಾಸ್ತಿ ಈ ಲೆಂತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬರ್ಸ್ ಆಗೋಕ್ಕಿಂತ ಶಾರ್ಟ್ಸ್ ಇರುತ್ತಲ್ಲ, ಆ ಶಾರ್ಟ್ಸಲ್ಲಿ ನಮಗೆ ಸಬ್ಸ್ಕ್ರೈಬರ್ಸ್ ಆಗೋದು ಮಾಡಿ ನೋಡಿ. ಡೈಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾಯಿರಿ, ಕ್ರಿಯೇಟಿವಿಟಿಯಾಗಿ ಏನಾದರೂ ಮಾಡಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾಯಿರಿ. ಕಂಟೆಂಟ್ ಇರೋ ಥರ ವೀಡಿಯೋಗಳು ಮಾಡಿ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಕೂಡ ಶಾರ್ಟ್ಸಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಈವನ್ ಲೆಂತಿ ವಿಡಿಯೋಗಳನ್ನ ನೋಡೋದು ತುಂಬಾ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಡೌನ್ ಇರ್ತಾರೆ. ಸೊ ಸಬ್ಸ್ಕ್ರೈಬರ್ಸ್ ಕೂಡ ಗ್ರೋ ಆಗಬೇಕು ಅಂತಾರೆ ಶಾರ್ಟ್ಸು ಕ್ರಿಯೇಟಿವಿಟಿಯಾಗಿ ಮಾಡ್ತಾಯಿದ್ರೆ ಖಂಡಿತ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಇಷ್ಟೇ ಗೈಸ್, ನನ್ನ ಒಂದು ಹ್ಯಾಪಿನೆಸ್, ನನಗೆ ಒಂದು ಖುಷಿ ಕೊಟ್ಟಿದ್ದು ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ. ನಾನು ನಿಮಗೆ ಶೋ ಮಾಡ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟು ಒಂದು ಪಿಕ್ಚರ್ ಹಾಕ್ತೀನಿ, ನೋಡ್ಬೋದು ನೀವು ಅದರಲ್ಲಿ. ನಾನು ಕನ್ನಡ ವ್ಲಾಗರ್ ಅಂತ ಟೈಪ್ ಮಾಡಿದಾಗ ನನ್ನ ಒಂದು ಚಾನಲ್ ಆಗಿರ್ಬೋದು ಅಥವಾ ನನ್ನ ಒಂದು ವಿಡಿಯೋ ಆಗಿರ್ಬೋದು ಅಲ್ಲಿ ಶೋ ಆಗುತ್ತೆ. ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ. ಸೊ ಅದು ನೀವು ನೋಡ್ಬೋದು. ಸೊ ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಒಂದು ಕಂಟೆಂಟ್ ಅಥವಾ ವ್ಲಾಗ್, ಡೈಲಿ ವ್ಲಾಗ್, ಆ ಥರ ವ್ಲಾಗಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸಿಗುವ. ಬಾಯ್ ಬಾಯ್.